ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಯಿಂದ ಇನ್ನೊಂದು ನೇಮಕಾತಿ ಮಾಡಿದ್ದಾರೆ. ಲ್ಯಾಂಡ್ ಸರ್ವೇಯರ್ ಭೂಮಾಪಕರು ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಮೊಬೈಲ್ ಮೂಲಕ ಆ ಒಂದು ಅಪ್ಲಿಕೇಶನ್ ಯಾವ ರೀತಿಯಾಗಿ ಫಿಲ್ಅಪ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಆದಷ್ಟು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ನೋಡಿ, ಈಗಾಗಲೇ ನಾನು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಗೆ ವಿಡಿಯೋ ಮಾಡಿದ್ದೀನಿ. ಅದೇ ರೀತಿ ಅದೇ ಪ್ಯಾಟರ್ನ್ ಮೂಲಕ ಇದೊಂದು ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡ್ಬೋದು, ಲ್ಯಾಂಡ್ ಸರ್ವೇಯರ್ ಅಂತ. ಇಲ್ಲಿ ನಿಮಗೆ ನಾನ್ ಕಲ್ಯಾಣ ಮತ್ತು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇದೇ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ನಾನು ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗೆ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೇವಲ ಒಂದು ಪೋರ್ಟಲ್ ಮೂಲಕ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿ ಫಿಲ್ ಮಾಡೋದಂತ ಮಾಹಿತಿ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಒಂದು ಹುದ್ದೆಗಳ ವರ್ಗೀಕರಣ ಆಗಿರ್ಬೋದು, ಅಲ್ಲಿ ನೀವು ರಿಸರ್ವೇಷನ್ ಸೀಟ್ಗಳು ಪ್ರತಿಯೊಂದನ್ನು ನೋಡಿಕೊಂಡು ಆಮೇಲೆ ಅಪ್ಲೈನ ಮಾಡ್ಕೊಳ್ಳಿ. ನಿಮಗೆ ಟೋಟಲ್ ಆಗಿ 750 ವೇಕೆನ್ಸಿಗಳಿದ್ದಾವೆ. ಇಲ್ಲಿ ಕ್ವಾಲಿಫಿಕೇಷನ್ ಏನು ಇರಬೇಕಪ್ಪ ಅಂದರೆ, ನೀವು ಇಲ್ಲಿ ಮೊದಲೇದಾಗಿ ಒಂದು ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಒಂದು ಇಂಜಿನಿಯರಿಂಗ್ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ರು ಅರ್ಜಿಯನ್ನು ಸಲ್ಲಿಸ್ಬೋದು, ಅಥವಾ ಒಂದು BSc ಯಾರು ಮಾಡಿರ್ತಾರಲ್ಲ ಅಂಥ ಅಭ್ಯರ್ಥಿಗಳು ಈ ಒಂದು ಭೂಮಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ರೀತಿ ಒಂದು ಕ್ವಾಲಿಫಿಕೇಷನ್ ಇರುತ್ತೆ. ನೀವು ಡೀಟೇಲ್ ಆಗಿ ನೋಡಬೇಕಂದ್ರೆ ಆ ನೋಟಿಫಿಕೇಷನಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಬನ್ನಿ ಈಗ ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳೋ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲೇದಾಗಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಲಾಗಿನ್ ಮಾಡಿ ಅಪ್ಲೈಯನ್ನು ಮಾಡ್ಕೋಬೇಕಾಗತ್ತೆ. ಇಲ್ಲ ಸರ್, ನಾನು ಈಗಾಗಲೇ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟರ್ ಮಾಡಿದ್ದೀನಿ ಅಂದರೆ ನೀವು ಇಲ್ಲಿ ಡೈರೆಕ್ಟಾಗಿ ಯೂಸರ್ ನೇಮ್ ಹಾಕಿ ಗೆಟ್ OTP ಮೇಲೆ ಲಾಗಿನ್ ಆಗಿ. ನೋಡಿ, ರಿಜಿಸ್ಟರ್ ಮೊದಲೇದಾಗಿ ಯಾವ ರೀತಿಯಾಗಿ ನೀವು ಮಾಡಬೇಕಂದ್ರೆ, ಇಲ್ಲಿ ಡಿಜಿ ಲಾಕರ್ ಮೂಲಕ ನೋಂದಾಯಿಸಿ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಿಂಪಲ್ಲಾಗಿ ಏನಿಲ್ಲ, ನಿಮ್ಮೊಂದು ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ಇರುವಂಥ ಕ್ಯಾಪ್ಚರ್ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಇರುವಂಥ ಮೊಬೈಲ್ ನಂಬರ್ ರಿಜಿಸ್ಟರ್ ನಂಬರಿಗೆ ಒಂದು OTP ಬರುತ್ತೆ. OTP ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿಗೆ ಬರುತ್ತೆ. ಈಗಾಗಲೇ ನಿಮಗೆ ಯು ಆರ್ ಆಲ್ರೆಡಿ ರಿಜಿಸ್ಟರ್ ವಿತ್ ಡಿಜಿ ಲಾಕರ್ ಅಂತ ಏನಾದರೂ ಬಂದಿದ್ದರೆ, ಈಗಾಗಲೇ ನೀವು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಕೆಯಿಂದ ಕರೆದಿರುವಂಥ SDFD ಈ ಒಂದು ಪೋರ್ಟಲ್ ಮೂಲಕ ನೀವೇನಾದರೂ ರಿಜಿಸ್ಟರ್ ಮಾಡಿದರೆ, ನೀವು ಡಿಜಿ ಲಾಕರ್ಗೆ ಒಂದು ಸೆಕ್ಯೂರಿಟಿ ಪಿನ್ ಅಂತ ಇಟ್ಟಿರ್ತೀರ. ಅದು 6 ಡಿಜಿಟ್ ಇರುತ್ತೆ. ಆ ಒಂದು ಪಿನ್ ಏನು ಇಟ್ಟಿದ್ರಲ್ಲ ಅದನ್ನು ಹಾಕಿ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಆ ಒಂದು ಸೆಕ್ಯೂರಿಟಿ ಪಿನ್ ನೆನಪಿಲ್ಲ ಅಂದರೆ, ಇಲ್ಲಿ ಫಾರ್ಗೆಟ್ ಸೆಕ್ಯೂರಿಟಿ ಪಿನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ ಮತ್ತೊಮ್ಮೆ ಸೆಟ್ ಮಾಡ್ಕೊಂಡು ಆ ಪಿನ್ನ ನೀವು ಇಲ್ಲಿ ಹಾಕಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಜಿ ಲಾಕರ್ನಲ್ಲಿರುವಂಥ ಎಲ್ಲ ಡಾಕ್ಯುಮೆಂಟ್ಸ್ ಡಾಟಾಗಳು ಇಲ್ಲಿ ಫೆಚ್ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಿಮಗೆ ನ್ಯೂ ಕ್ಯಾಂಡಿಡೇಟ್ಸ್ ಇದ್ದರೆ ಆಗಾಳಿ ಡಿಜಿ ಲಾಕರ್ದು ಬರೋದಿಲ್ಲ, ಡೈರೆಕ್ಟಾಗಿ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದ ತಕ್ಷಣ ಏನೆಲ್ಲ ಸಿಂಪಲ್ಲಾಗಿ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಪ್ರೊಸೆಸಿಂಗ್ ಬರುತ್ತೆ, ವೇಟ್ ಮಾಡಿ. ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಈಗಾಗಲೇ ಒಂದು ಆಧಾರ್ ಕಾರ್ಡ್ನಲ್ಲಿರುವಂಥ ನಿಮ್ಮ ನೇಮು ಮತ್ತು ನಿಮ್ಮ ಡೇಟ್ ಆಫ್ ಬರ್ತು ಜೆಂಡರಲ್ಲಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ನೀವು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ನಿಮ್ಮ ಒಂದು ಏನೋ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಅಥವಾ ಒಂದು ವಾಟ್ಸಪ್ ಆ್ಯಕ್ಟಿವ್ ಇರುವ ಒಂದು ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ಒಂದು OTPನ ನೀವು SMS ಮೂಲಕ ಬರುತ್ತೆ. ಆ ಒಂದು OTPನ ಫಿಲ್ ಮಾಡಿ ವೆರಿಫೈನ ಮಾಡ್ಕೊಳ್ಳಿ. ವೆರಿಫೈ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಏನಿಲ್ಲ, ಒಂದು ಯೂಸರ್ ನೇಮ್ ಹಾಕಬೇಕಾಗುತ್ತೆ, ಇಮೇಲ್ ID ಮತ್ತು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗತ್ತೆ. ನೋಡಿ, ಸಿಂಪಲ್ಲಾಗಿ ಯೂಸರ್ ನೇಮ್ ಯಾವ ರೀತಿಯಾಗಿರಬೇಕಂದ್ರೆ, ಎಕ್ಸಾಂಪಲ್ ಆಗಿ ನಾನು ಮಾಹಿತಿ ಕೊಡ್ತೀನಿ ನೋಡಿ. ನಿಮ್ಮ ಒಂದು ನೇಮ್ನ ಹಾಕ್ಕೊಳ್ಳಿ. ನೇಮ್ ಹಾಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಈ ರೀತಿಯಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಂಬಿಡಿ. 3/2004. ಈಗ ನಾನು ಎಕ್ಸಾಂಪಲ್ ಆಗಿ ಮಾಹಿತಿ ಕೊಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಮ್ಮ ಯೂಸರ್ ನೇಮ್ನ ಸೆಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಆ್ಯಕ್ಟಿರುವ ಇಮೇಲ್ IDನ ಹಾಕ್ಕೊಳ್ಳಿ ಮತ್ತು ಪಾಸ್ವರ್ಡ್ನ ಇಲ್ಲಿ ನೀವು ಸೆಟ್ ಮಾಡಬೇಕಾಗತ್ತೆ. ಪಾಸ್ವರ್ಡ್ನು ಇದೇ ರೀತಿಯಾಗಿ ನಿಮ್ಮ ಒಂದು ಕ್ಯಾಪಿಟಲ್ ಆಗಿರ್ಬೋದು, ಸ್ಮಾಲ್ ಅಲ್ಫಾಬೆಟ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಸ್ಪೆಷಲ್ ಕ್ಯಾರೆಕ್ಟರ್ ಆಗಿರ್ಬೇಕು ಮತ್ತು ಡಿಜಿಟ್ ನಂಬರ್ಗಳು ಈ ರೀತಿಯಾಗಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡು ನಿಮ್ಮ ಒಂದು ಹೆಸರು @123 ಈ ರೀತಿಯಾಗಿ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಇಲ್ಲಿ ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತಿಲ್ಲ ಅದೇ ಒಂದು ಪಾಸ್ವರ್ಡ್ನಲ್ಲಿ ಫಿಲ್ ಮಾಡಿ ಕನ್ಫರ್ಮ್ ಆಗಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದು ರಿಜಿಸ್ಟ್ರೇಷನ್ ಈಗ ಕಂಪ್ಲೀಟ್ ಆಗುತ್ತೆ. ಈಗ ನೆಕ್ಸ್ಟ್ ಸೈನ್ ಇನ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಏನೋ ಒಂದು ಯೂಸರ್ ನೇಮ್ನ ಸೆಟ್ ಮಾಡಿದ್ರಲ್ಲ, ಆ ಒಂದು ಯೂಸರ್ ನೇಮ್ನ ಇಲ್ಲಿ ಹಾಕೊಂಡು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು SMS ಎದ್ರ ಮೂಲಕ ಬರಬೇಕಂತ ಇಲ್ಲಿ 3 ಆಪ್ಷನ್ಸ್ ಇರುತ್ತೆ. ವಾಟ್ಸಪ್ನಲ್ಲಿ ನಿಮಗೆ SMS ಬೇಕಾ ಅಥವಾ ನಾರ್ಮಲ್ SMS ಬೇಕಾ ಅಥವಾ ಇಮೇಲಲ್ಲಿ SMS ಬೇಕಾ ಅಂತ ಕೇಳ್ತಾರೆ. ನೀವು ಆದಷ್ಟು ನಾರ್ಮಲ್ SMS ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದರೆ ನಿಮಗೆ ಒಂದು SMS ಬರುತ್ತೆ. ಆ ಒಂದು SMSನ ಇಲ್ಲಿ OTPನ ಇಲ್ಲಿ ಹಾಕ್ಕೊಳ್ಳಿ. ಆ ಒಂದು OTP ಇಲ್ಲಿ ಹಾಕ್ಕೊಳ್ಳಿ. ಈಗೇನು ಪಾಸ್ವರ್ಡ್ನ ಸೆಟ್ ಮಾಡಿರುತ್ತೆ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಒಂದು ಕ್ಯಾಪ್ಚಾಗತ್ತೆ ಇರುತ್ತೆ, 48+3 ಅಂತಿರುತ್ತೆ, 51 ಅಂತ ಇಲ್ಲಿ ಟೈಪ್ ಮಾಡಿ ಈ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ನೋಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದರೆ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈಗ ಸದ್ಯಕ್ಕೆ ಆಕ್ಟಿವ್ ಪೋಸ್ಟ್ಗಳು ನಿಮಗೆ ಇಲ್ಲಿ ಶೋ ಆಗುತ್ತೆ. ಈಗ ಎಷ್ಟು ಸದ್ಯಕ್ಕೆ ನೀವು ಪೋಸ್ಟ್ ಅಪ್ಲೈ ಮಾಡಿದಿರಂತೂ ಇಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ನೀವು ಅಪ್ಲೈಡ್ ಪೋಸ್ಟ್ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ನೀಡಿರ್ತಾರೆ. ಈಗ ಡೈರೆಕ್ಟಾಗಿ ಲ್ಯಾಂಡ್ ಸರ್ವರ್ ಹುದ್ದೆಗಳಿಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ನೋಡ್ಕೋಣ. ನೋಡಿ ಮೊದಲೇದಾಗಿ ಇಲ್ಲಿ ಟಾಪ್ನಲ್ಲಿ 3 ಲೈನ್ಸ್ ಇದಾವೆ ನೋಡಿ. ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನೆಕ್ಸ್ಟು ಇಲ್ಲಿ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಪ್ರೊಫೈಲ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಓಪನ್ ಆಗುತ್ತೆ. 10 ಹಂತಗಳಲ್ಲಿ 10 ಸ್ಟೆಪ್ನಲ್ಲಿ ನೀವು ಅಪ್ಲಿಕೇಶನ್ನ ಸಬ್ಮಿಟನ್ನು ಮಾಡಬೇಕಾಗತ್ತೆ. ಇದಾದ ತಕ್ಷಣ ನೆಕ್ಸ್ಟು ನೀವು ಮೊದಲೇದಾಗಿ ಒಂದು ಬೇಸಿಕ್ ಡೀಟೇಲ್ಸ್ ಇನ್ಫಾರ್ಮೇಷನನ್ನು ನೀಡಬೇಕಾಗುತ್ತೆ. ಈಗಾಗಲೇ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ಬಂದಿರುತ್ತೆ. ಬಂದ ತಕ್ಷಣ ಇಲ್ಲಿ ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಒಂದು ಫಾದರ್ ನೇಮ್ ಹಾಕೊಳ್ಳಿ ಮತ್ತು ನಿಮ್ಮ ಮದರ್ ನೇಮ್ನ ಡೀಟೇಲ್ಸ್ನ ಹಾಕೊಳ್ಬೇಕಾಗುತ್ತೆ. ನಿಮ್ಮ ಸ್ಟೇಟ್ನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ನ ಇಲ್ಲಿ ನೀವು ಚೂಸ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ತಾಲೂಕನ್ನ ಇಲ್ಲಿ ಕೇಳಿರ್ತಾರೆ, ಅದನ್ನು ಚೂಸನ್ನು ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿ ಅಡ್ರೆಸ್ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇಲ್ಲಿ ನಿಮಗೆ ಮತ್ತೊಂದು ಇಷ್ಟು ಆಪ್ಷನ್ಸ್ಗಳಿದ್ದಾವೆ ನೋಡಿ. ಆ್ಯಸ್ ದ ಕ್ಯಾಂಡಿಡೇಟ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಅಂದರೆ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ನೀವು ಕನ್ನಡ ಮೀಡಿಯಮ್ನಲ್ಲಿ ಕಲ್ತಿದ್ದೀರಾ ಅಂತ ಕೇಳ್ತಾರೆ. ನೀವು ಕನ್ನಡ ಮೀಡಿಯಮ್ನಲ್ಲಿ ಕಲ್ತಿರಿ ಎಸ್ ಅಂತ ಹಾಕಿ. ಇನ್ ಕೇಸ್ ನೀವು ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿದ್ದಾರೆ ನೋ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟು ಒಂದು ಮ್ಯಾರಿಡ್ ಕೇಳುತ್ತೆ. ನೀವೇನಾದರೂ ಮ್ಯಾರಿಡ್ ಆಗಿದ್ರೆ ಎಸ್ ಹಾಕೊಂಡ್ರಿ, ಇಲ್ಲಾದರೆ ನೋ ಅಂತ ಹಾಕೋಬೋದು. ಮತ್ತು ಅಲ್ಟರ್ನೇಟ್ ಇಮೇಲ್ ಐ ಡಿ, ಮತ್ತೊಂದು ಇಮೇಲ್ ಐ ಡಿ ಇದ್ದರೆ ನಿಮ್ಮ ಪೇರೆಂಟ್ಸ್ ಇಮೇಲ್ ಐ ಡಿ ಹಾಕ್ಕೊಳ್ಳಿ. ಮತ್ತು ಅಲ್ಟರ್ನೇಟಿವ್ ಕಾಂಟ್ಯಾಕ್ಟ್ ನಂಬರ್, ಮತ್ತೊಬ್ಬರು ನಿಮ್ಮ ಪೇರೆಂಟ್ಸ್ದು ಕಾಂಟ್ಯಾಕ್ಟ್ ನಂಬರ್ನ ಇನ್ನೊಂದು ಹಾಕ್ಕೊಳ್ಳಿ. ನಿಮ್ಮದು 5 ಸೆಂಟಿಮೀಟರ್ನಲ್ಲಿ ಹಾಕ್ಕೊಳ್ಳಿ ಮತ್ತು ವೇಟು kg ಒಳಗೆ ನಿಮ್ಮ ವೇಟನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಾದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ ಇನ್ನೊಂದು ಆಪ್ಷನ್ಸ್ ಇದೆ. ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಸ್ ಇರುತ್ತೆ. ಯು ಟೇಕನ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟ್ ಬೈ KA ಆ್ಯಂಡ್ KPS ಅಂತ ಕೇಳ್ತಾ ಇದ್ದಾರೆ. ಈಗಾಗಲೇ KA ಮತ್ತು KPSC ನಡೆಸಿರುವಂಥ ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ನಲ್ಲಿ ನೀವು ಪಾಸ್ ಆಗಿ ಸರ್ಟಿಫಿಕೇಟ್ ನಿಮ್ಮ ಕಡೆ ಬಳಿ ಇದ್ದರೆ ಇಲ್ಲಿ ಎಸ್ ಅಂತ ಹಾಕೊಂಡು ಅದರಿಗೆ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇನ್ ಕೇಸ್ ನೀವು KA KPSCಯಿಂದ ಯಾವುದೇ ರೀತಿ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರೋದಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನೋಡಿ ನಿಮ್ಮ ಕಡೆ ಏನಾದರೂ ಇತ್ತಂದರೆ ಎಸ್ ಅಂತ ಹಾಕೊಂಡು ಅಲ್ಲಿ ಏನಿಲ್ಲ ಡೀಟೇಲ್ಸ್ ನೀಡಬೇಕಾಗುತ್ತೆ. ನೀವು ಆ ಒಂದು ಸರ್ಟಿಫಿಕೇಟ್ನಲ್ಲಿ ಒಂದು ಎಕ್ಸಾಮಿನೇಷನ್ ಡೇಟು, ಒಂದು ರಿಜಿಸ್ಟ್ರೇಷನ್ ನಂಬರ್ ಅದರಲ್ಲೇ ಇರುತ್ತೆ. ಅದನ್ನು ನೀವು ಇಲ್ಲಿ ಫಿಲಪ್ಪನ್ನು ಮಾಡ್ಕೊಳ್ಳಿ ಇನ್ ಕೇಸ್ ಆ ಸರ್ಟಿಫಿಕೇಟ್ ಇದ್ದರೆ. ಈಗಾಗಲೇ KA ನೀವು ಪಾಸಾಗಿ ನಮ್ಮ ಕಡೆ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಅದು KA ಅವರು ಅದನ್ನು ಆಪ್ಷನ್ ಕೊಟ್ಟಿಲ್ಲ, ಡೌನ್ಲೋಡ್ ಆಪ್ಷನ್ ಇಲ್ಲ. ನೀವು ಆದಷ್ಟು ನೋ ಹಾಕ್ಕೊಳ್ಳಿ. ಮತ್ತು KPSCಯಿಂದ ಏನಾದರೂ ನೀವು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಪಾಸ್ ಆಗಿದ್ದರೆ ಅವರ ವೆಬ್ಸೈಟ್ನಲ್ಲಿ ಈಗೂ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಸರ್ಟಿಫಿಕೇಟನ್ನು ತೆಗೆದುಕೊಳ್ಬೋದು. ಹೋಗಿ ತೆಗೆದುಕೊಂಡು ಆ ಇನ್ಫಾರ್ಮೇಷನ್ನ ನೀವು ಇಲ್ಲಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಇಲ್ಲಿ ಆಪ್ಷನ್ಸ್ ಬಂದಿದೆ ಏನಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲ SSLCಯಿಂದ ಹೈಯರ್ ಕ್ವಾಲಿಫಿಕೇಷನಲ್ಲಿ ನೀವು ಕನ್ನಡ ಲ್ಯಾಂಗ್ವೇಜನ್ನು ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವೇನಾದರೂ ಸ್ಟಡಿಯನ್ನು ಮಾಡಿದರೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿಯನ್ನು ನೀಡಿರ್ತಾರೆ. ಅದಕ್ಕೆ ನೀವು ಇಲ್ಲಿ ನೋ ಅಂತ ಹಾಕೊಂಡ್ರೂ ನಿಮಗೆ ಈ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ನಿಂದ ವಿನಾಯಿತಿ ನೀಡಿರ್ತಾರೆ. ಯಾಕಂದರೆ ನೀವು SSLCಯಿಂದ ಉನ್ನತ ಮಟ್ಟದ ಶೈಕ್ಷಣಿಕದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ದ್ವಿತೀಯ ಲ್ಯಾಂಗ್ವೇಜ್ ಆಗಿ ನೀವೇನಾದರೂ ಸ್ಟಡಿ ಮಾಡಿದರೆ ನಿಮಗೆ ಆ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಂದ ವಿನಾಯಿತಿ ಇರುತ್ತೆ. ಇನ್ ಕೇಸ್ ನೀವೇನಾದರೂ ಕನ್ನಡ ಲ್ಯಾಂಗ್ವೇಜ್ ಏನು ಕಲ್ತಿಲ್ಲ ಅಂದರೆ ನೋ ಅಂತ ಹಾಕಿದ ಮೇಲೆ ನಿಮಗೆ ಕನ್ನಡ ಎಕ್ಸಾಮಿನೇಷನ್ನ ಒಂದು ಎಕ್ಸಾಮಿನೇಷನ್ನ ಅವರು ಕಂಡಕ್ಟ್ ಮಾಡ್ತಾರೆ. ಇಷ್ಟು ಇನ್ಫಾರ್ಮೇಷನ್ನ ನೀಡ್ಕೊಂಡು ಇಲ್ಲಿ ಮೊದಲೇದಾಗಿ ಸೇವ್ ಅಂತ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ನಿಮಗೆ ಒಂದು SSLC ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ ಇಲ್ಲಿ ಸಿಂಪಲ್ಲಾಗಿ ಏನಿಲ್ಲ, ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ ಏನು ಇಲ್ಲಿ ಹಾಕಿದರೆ ಆಟೋಮೆಟಿಕ್ಕಾಗಿ ಎಲ್ಲ ಡಾಟಾ ಅದೇ ಕ್ಯಾಪ್ಚರ್ ಆಗಿಬಿಡುತ್ತೆ. ಇಲ್ಲಿ ನಿಮ್ಮದು SSLC ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಬಿಡಿ. ಆಟೋಮೆಟಿಕ್ಕಾಗಿ ಏನೊಂದು ಇನ್ಫಾರ್ಮೇಷನ್ ಇರುತ್ತಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಆಟೋಮೆಟಿಕ್ಕಾಗಿ ಬರುತ್ತೆ. ಬಂದ ತಕ್ಷಣ ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಥರ್ಡ್ ಸ್ಟೆಪ್ನಲ್ಲಿ ನಿಮಗೆ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸ್ನಲ್ಲಿ ಸೆಕೆಂಡ್ PUC ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡಿ ಇಲ್ಲಿ PUC ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಹ್ಯಾವ್ ಯು ಕಂಪ್ಲೀಟ್ 12th ಅಥವಾ ಒಂದು PUC ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇರುತ್ತೆ. ಇಲ್ಲಿ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡಿದ ತಕ್ಷಣ ನಿಮಗೆ ನೋಡಿ ಇಲ್ಲಿ ಎಸ್ ಹಾಕಿದ ತಕ್ಷಣ ಇಲ್ಲಿ ನಿಮ್ಮ ಒಂದು PUC ರೂಲ್ ನಂಬರ್ ಅಥವಾ ಒಂದು ರಿಜಿಸ್ಟರ್ ನಂಬರ್ ಕೇಳಿರ್ತಾರೆ. ಅದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಪಾಸಿಂಗ್ ಇಯರ್ ಯಾವಾಗ ಪಾಸಿಂಗ್ ಇಯರ್ ಆಗಿರ್ತಾರೆ ಅದನ್ನು ಹಾಕ್ಕೊಳ್ಳಿ. ಪಾಸಿಂಗ್ ಮಂತ್ ಇರುತ್ತೆ, ಅದೇ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಹಾಕ್ಕೊಳ್ಳಿ. ಮತ್ತು ಬೋರ್ಡ್ ನೇಮ್ ಕೇಳುತ್ತೆ, ಡಿಪಾರ್ಟ್ಮೆಂಟ್ ಆಫ್ ಫ್ರೀ ಯೂನಿವರ್ಸಿಟಿ ಎಜುಕೇಷನ್ ಎಕ್ಸಾಮಿನೇಷನ್ ಅಂತ ಅಲ್ಲಿ ನೀವು ಟೈಪ್ ಮಾಡ್ಕೊಳ್ಳಿ. ನೇಮ್ ಆ್ಯಸ್ ಇನ್ PUC 12th ಮಾರ್ಕ್ಸ್ ಕಾರ್ಡ್ನಲ್ಲಿ ನಿಮ್ಮ ನೇಮ್ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಕಾಲೇಜ್ ನೇಮ್ನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ, ಅದೇ ಒಂದು PUC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ಮತ್ತು ಟೋಟಲ್ ಮಾರ್ಕ್ಸ್ ಎಷ್ಟು ಅಂಕವನ್ನು ಪಡೆದಿದ್ದೀರಾ ಇಲ್ಲಿ ಹಾಕಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಶೇಕಡಾವಾರು ಪರ್ಸೆಂಟೇಜ್ ಆಟೋಮೆಟಿಕ್ಕಾಗಿ ಬರುತ್ತೆ. ನೀವೇನು ಫಿಲ್ ಮಾಡೋಂಥ ಅವಶ್ಯಕತೆ ಇಲ್ಲ. ಟೋಟಲ್ ಮಾರ್ಕ್ಸ್ ಎಷ್ಟಕ್ಕೆ ಮತ್ತು 600ಕ್ಕೆ ಎಷ್ಟು ಅಂಕ ಪಡೆದಿದ್ದೀರಾ ಅಂತ ಇಲ್ಲಿ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ಸ್ಟ್ರೀಮ್ ಕೇಳುತ್ತೆ, ನೀವು ಯಾವುದು ಕಂಪ್ಲೀಟ್ ಮಾಡಿದ್ದೀರಾ ಅಂತ. ಅಂದರೆ PUC ಕಾಮರ್ಸ್ BS ಇದು ಸೈನ್ಸ್ ಅಂತ ಇರುತ್ತೆ. ಈ ಒಂದು ಭೂಮಾಪಕರ ಹುದ್ದೆಗಳು ಸೈನ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಇರೋದ್ರಿಂದ ನೀವು ಸೈನ್ಸ್ ಅಂತ ಚೂಸ್ ಮಾಡ್ಕೊಳ್ಳಿ. ಸೈನ್ಸ್ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದಾದ ತಕ್ಷಣ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಡೀಟೇಲ್ಸ್ ಆದಮೇಲೆ
ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇದಾದ ತಕ್ಷಣ ಒಂದು ಫೋರ್ತ್ ಒಂದು ಸ್ಟೆಪ್ ಓಪನ್ ಆಗುತ್ತೆ. ಒಂದು ರಿಸರ್ವೇಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀವು ಇಲ್ಲಿ ನೀಡಬೇಕಾಗುತ್ತೆ. ನೋಡಿ ಮೊದಲೇದಾಗಿ ಒಂದು ಕೆಟಗರಿ ರಿಸರ್ವೇಷನ್ಸ್ ನೀವು ತೊಗೊಳ್ತಾ ಇದ್ದರೆ ಇದನ್ನು ಆಪ್ಷನ್ಸ್ನ ಯೂಸ್ ಮಾಡ್ಕೋಬೇಕು. ನೋಡಿ ಮೊದಲೇದಾಗಿ ನೀವು GM ಹೊರತುಪಡಿಸಿ ಬೇರೆ ವರ್ಗದ ಮೀಸಲಾತಿ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತಾರೆ. ನೀವೇನಾದರೂ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಾಗಿದ್ದರೆ ನೋ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಮುಂದೆ ಆಪ್ಷನ್ಸ್ಗೆ ಹೋಗಬೇಕು. ಇಲ್ಲ ಸರ್ ನಾನು SC ST OBC ಇಂಥ ಅಭ್ಯರ್ಥಿಗಳು ನೀವೇನಾದರೂ ಕೆಟಗರಿಗೆ ರಿಸರ್ವೇಷನ್ಸ್ ಬೇಕಂದರೆ ನೀವು ಕಂಪಲ್ಸರಿ ಎಸ್ ಅಂತ ಹಾಕ್ಕೊಳ್ಬೇಕಾಗತ್ತೆ. ಎಸ್ ಅಂತ ಹಾಕ್ಕೊಂಡು ನಿಮ್ಮ ಒಂದು RD ನಂಬರ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಡೀಟೇಲ್ಸ್ನ ಇಲ್ಲಿ ನೀವು ಫಿಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿರುವಂಥ ನೇಮ್ ಅಲ್ಲ ನಿಮ್ಮದು ಕೆಟಗರಿ ಆಗಿರ್ಬೋದು, ಆ ಕೆಟಗರಿಯಲ್ಲಿರುವಂಥ ನೇಮ್ನು ಆಟೋಮೆಟಿಕ್ಕಾಗಿ ಇಲ್ಲಿ ಡಾಟಾ ಫೆಚ್ ಆಗುತ್ತೆ. ನಾನು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಯಾವ ರೀತಿಯಾಗಿ ಇಲ್ಲಿ ಬರುತ್ತೆ ಅಂತ. ನೋಡಿ ನಿಮ್ಮದು ಕೆಟಗರಿ ಒಂದು RD ನಂಬರ್ ಹಾಕಿದ ತಕ್ಷಣವೇ ಆಟೋಮೆಟಿಕ್ಕಾಗಿ ನಿಮ್ಮದು ಯಾವ ಕೆಟಗರಿ ಇದೆ ಮತ್ತು ಯಾವ ಒಂದು ಜಾತಿ ಇದೆ ಅಂತ ಆಟೋಮೆಟಿಕ್ಕಾಗಿ ಇಲ್ಲಿ ಶೋ ಆಗುತ್ತೆ. ಇಷ್ಟು ಡೀಟೇಲ್ಸ್ನ ನೀವು ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ಇನ್ನೊಂದು ಆಪ್ಷನ್ಸ್ ಬರುತ್ತೆ, ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಮತ್ತು ನಿಮ್ಮ RD ಏನು ಒಂದು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ ಹೆಸರು ಕರೆಕ್ಟಾಗಿದ್ದು ಒಂದೇ ಇದೆಯಾ ಅಂದರೆ ಸೇಮ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲಿ ಬೇರೆ ಡಿಫ್ರೆಂಟ್ ಇತ್ತಂದರೆ ಪೆಂಡಿಂಗ್ ಅಂತ ಹಾಕ್ಕೊಳ್ಳಿ, ಅದೊಂದು ಆಪ್ಷನ್ಸ್ ಬರುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ರಿಲಿಜನ್ ಡೀಟೇಲ್ಸ್ ಕೇಳ್ತಾ ಇದೆ. ನಿಮ್ಮದು ರಿಲಿಜನ್ಸ್ ಏನಿದೆ ನೋಡಿ, ಹಿಂದೂ, ಮುಸ್ಲಿಮ್, ಸಿಖ್ ಯಾವುದೊಂದು ರಿಲಿಜನ್ ಬರುತ್ತೆ ಆ ರಿಲಿಜನ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಲ್ಯಾಣ ಕರ್ನಾಟಕ ಅಭ್ಯರ್ಥಿ ನೀವು ಇನ್ ಕೇಸ್ ಆಗಿದ್ದರೆ ಆ ಒಂದು ರಿಸರ್ವೇಷನ್ಗೆ ಎಸ್ ಅಂತ ಹಾಕೊಂಡು ಆ ಒಂದು ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಆದಮೇಲೆ ನಿಮಗೆ ಒಂದು HK ರಿಸರ್ವೇಷನ್ ಸಿಗುತ್ತೆ. ಇನ್ ಕೇಸ್ ನಾವಿಲ್ಲ ಅಂದರೆ ಸಿಂಪಲ್ಲಾಗಿ ನೀವು ನೋ ಅಂತ ಹಾಕೊಳ್ಳಿ, ನಿಮಗೆ ನಾನ್ ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ಸ್ ಕ್ಲೇಮ್ ಆಗುತ್ತೆ. ಇದಾದ ತಕ್ಷಣ ಒಂದು ಗ್ರಾಮೀಣ ಅಭ್ಯರ್ಥಿ ನೀವೇನಾದರೂ ಮೀಸಲಾತಿಯನ್ನು ತೊಗೊಳ್ತಾ ಇದ್ದರೆ ಎಸ್ ಅಂತ ಹಾಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ನಿಮಗೆ ಯಾವುದೇ ರೀತಿಯಲ್ಲಿ ಇನ್ಫಾರ್ಮೇಷನ್ ಕೇಳೋದಿಲ್ಲ, ನೀವು ಎಸ್ ಅಂತಲೂ ಹಾಕೋಬೋದು, ಇಲ್ಲ ಅಂದರೆ ನೀವು ನೋ ಅಂತಲೂ ಹಾಕ್ಕೊಳ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಆಪ್ಷನ್ಸ್ ನೋಡೋಣ. ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಆಫ್, ನೋಡಿ ಇಲ್ಲಿ ಕೊನೆಯದಾಗಿ ಒಂದು ಡಿಸ್ಟ್ರಿಕ್ಟ್ ಪ್ರಿಫರೆನ್ಸ್ ಆಫ್ VO ಅಂತಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಅಂದರೆ ಇದು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂಗೆ ಈ ಒಂದು ಆಪ್ಷನ್ಸ್ ಇರುತ್ತೆ. ಯಾವ ಒಂದು ಡಿಸ್ಟಿಕ್ಗೆ ನೀವು ಪ್ರಿಫರೆನ್ಸನ್ನು ನೀಡ್ತೀರಾ ಅಂತ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದು ಡಿಸ್ಟ್ರಿಕ್ಟ್ ಪ್ರಿಫರೆನ್ಸನ್ನು ನೀವು ಅಪ್ಲೈ ಮಾಡ್ಕೊಳ್ಳಿ. ಬಟ್ ಇದು ಲ್ಯಾಂಡ್ ಸರ್ವೇಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ನಿಮ್ಮದು ಕೊನೆಯದಾಗಿ ಒಂದು ಅಪ್ಲಿಕೇಶನ್ ಡೈರೆಕ್ಟಾಗಿ ಸಬ್ಮಿಟ್ ಆಗುತ್ತೆ. ಬಟ್ ನೀವು ಕಂಪಲ್ಸರಿಯಾಗಿ ಒಂದು VO ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಪ್ರಿಫರೆನ್ಸನ್ನು ನೀಡಲೇಬೇಕಾಗುತ್ತೆ. ಯಾವುದೋ ಒಂದು ಡಿಸ್ಟ್ರಿಕ್ಟ್ ನೀಡಿ ಇಲ್ಲಿ ಪ್ರಿಫರೆನ್ಸ್ ಆಗಿ ನೀಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಒಂದು ಅಡಿಷನಲ್ ಕ್ಲೇಮ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಇದು ಜನರಲ್ ಎಲಿಜಿಬಿಲಿಟಿ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ನೋಡಿ ಮೊದಲೇದಾಗಿ ಡ್ಯೂ ಕ್ಲೇಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸಿಪ್ಲೇಡ್ ಪರ್ಸನ್, ಅಂದರೆ ನಿಮ್ಮ ಬಳಿ ಏನಾದರೂ PDF ಇದ್ದರೆ ಅಂದರೆ ಯೋಜನಾ ನಿರಾಶ್ರಿತ ರಿಸರ್ವೇಷನ್ ಸರ್ಟಿಫಿಕೇಟ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಆ ಸರ್ಟಿಫಿಕೇಟ್ ಡೀಟೇಲ್ಸನ್ನು ಹಾಕ್ಕೊಳ್ಳಿ, ಅಂದರೆ RD ನಂಬರ್ ಇರುತ್ತೆ. ಇನ್ ಕೇಸ್ ಇಲ್ಲ ಸರ್ ನಮ್ಮ ಕಡೆ ಯಾವುದೇ ರೀತಿ ಯೋಜನಾ ನಿರಾಶ್ರಿತ ರಿಸರ್ವೇಷನ್ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಹ್ಯಾವ್ ಯು ಬೀನ್ ಡಿಬಾರ್ಡ್ KE ಆ್ಯಂಡ್ KPSC ಎಕ್ಸಾಮಿನೇಷನ್, ನೋಡಿ KE ಮತ್ತು KPSC ಎಕ್ಸಾಮ್ನಲ್ಲಿ ನೀವೇನಾದರೂ ಡಿಬಾರ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇನ್ ಕೇಸ್ ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ನೀವೇನಾದರೂ ಕ್ರಿಮಿನಲ್ ಕೇಸ್ನಲ್ಲಿ ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಡ್ಯೂ ಹ್ಯಾವ್ ಅ ಕಂಪ್ಯೂಟರ್ ನಾಲೆಜ್, ನಿಮ್ಮ ಬಳಿ ಕಂಪ್ಯೂಟರ್ ನಾಲೆಜ್ ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇನ್ ಕೇಸ್ ಇಲ್ಲ ಆದರೆ ನೀವು ನೋ ಅಂತ ಹಾಕ್ಕೊಳ್ಬೋದು. ಇದು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ, ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಬೋದು. ಇದಾದ ತಕ್ಷಣ ಡ್ಯೂ ಹ್ಯಾವ್ ಅ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಮ ಬಳಿ ಏನಾದರೂ ನೀವು ಕಂಪ್ಯೂಟರ್ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ರೆ ಆ ಕೋರ್ಸ್ 6 ಮಂತ್ಸ್ ಕೋರ್ಸಾ ಅಥವಾ ಒಂದು 1 ಇಯರ್ ಕೋರ್ಸಾ ಯಾವುದೊಂದು ಕೋರ್ಸ್ ಇದೆ ಅದನ್ನು ಹಾಕ್ಕೋಬೋದು. ಇಲ್ಲ ಸರ್ ನನಗೆ ಯಾವುದೇ ರೀತಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲಾಂದರೆ ನೀವು ಯಾವುದೇ ರೀತಿ ಅದನ್ನು ಹಾಕ್ಕೊಳ್ಬೇಡಿ, ಅಷ್ಟೇ ಡ್ಯಾಶ್ ಬಿಡಿ ಸೆಲೆಕ್ಟ್ ಅಂತ ಅಷ್ಟೇ ಬಿಡ್ಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಏಜ್ ರಿಲ್ಯಾಕ್ಷನ್ ಡೀಟೇಲ್ಸ್ ಇನ್ಫಾರ್ಮೇಷನ್, ನೀವೇನಾದರೂ ಏಜ್ ರಿಲ್ಯಾಕ್ಷನ್ಸ್ ತೊಗೊಳ್ತಾ ಇದ್ದರೆ ಅಂದರೆ ನಿಮಗೆ ಇಲ್ಲಿ ಸರ್ವಿಸ್ ಮ್ಯಾನ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಇನ್ ಸರ್ವಿಸ್ ಅಭ್ಯರ್ಥಿಗಳಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ. ನೀವೇನಾದರೂ ಏಜ್ ರಿಲ್ಯಾಕ್ಷನ್ ತೊಗೊಳ್ತಾ ಇಲ್ಲ ಅಂದರೆ ಅಷ್ಟೇ ಸೆಲೆಕ್ಟ್ ಅಂತ ಅಷ್ಟೇ ಬಿಟ್ಬಿಡಿ. ಇದಾದ ತಕ್ಷಣ ನೆಕ್ಸ್ಟು ನೀವೇನಾದರೂ ವಿಕಲಚೇತನ ಅಭ್ಯರ್ಥಿ ಆಗಿ ಆ ಒಂದು ರಿಸರ್ವೇಷನ್ ನೀವು ಪಡ್ಕೊಳ್ತಾ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇನ್ ಕೇಸ್ ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಇಲ್ಲಿ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಒಂದು ಅಡಿಷ್ನಲ್ ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ನೀವು ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಏನು ಆಗಿದೆ, ಇಲ್ಲಿ ಕ್ವಾಲಿಫಿಕೇಷನ್ ಟೈಪಲ್ಲಿ ನೀವು ಡಿಪ್ಲೊಮಾ ಏನಾದರೂ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಡಿಪ್ಲೊಮಾ ಚೂಸ್ ಮಾಡ್ಕೊಂಡು ಆ ಒಂದು ಡೀಟೇಲ್ಸ್ನ ಇನ್ಫಾರ್ಮೇಷನ್ ನೀಡಬೇಕು. ನೀವು ITI ಕಂಪ್ಲೀಟ್ ಮಾಡಿದರೆ ITI ಇನ್ಫಾರ್ಮೇಷನ್ ಇಟ್ಕೋಬೇಕಾಗುತ್ತೆ. ಇಲ್ಲ ಸರ್ ನಾನು ಡಿಗ್ರಿ ಮುಗಿಸಿದ್ದೇನೆ ಅಂದರೆ ಇಂಜಿನಿಯರಿಂಗ್ ಡಿಗ್ರಿ ಮುಗಿಸಿದರೆ ನೀವು UG ಡಿಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ನಿಮಗೆ ಡಿಗ್ರಿ ಯಾವ ಡಿಗ್ರಿ ಆಗಿದೆ ಅಂತ ಇಲ್ಲಿ ನೀವು ಕೇಳ್ತಾರೆ. ನೀವು ಡಿಪ್ಲೊಮಾ ಆಗಿದ್ದರೆ ಡಿಪ್ಲೊಮಾ ಹಾಕ್ಕೊಳ್ಳಿ, ನೀವು ಯಾವ ಡಿಗ್ರಿ ಆಗಿದೆ ಅಂತ ಕೇಳ್ತಾರೆ. ನೀವು ಬ್ಯಾಚುಲರ್ ಆಫ್ ಸೈನ್ಸ್ ಆಗಿದ್ದರೆ ಇಲ್ಲಿ ಬ್ಯಾಚುಲರ್ ಇನ್ ಸೈನ್ಸ್ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಆ ರಿಸಲ್ಟ್ ಸ್ಟೇಟಸ್ ಕೇಳುತ್ತೆ, ಇಲ್ಲಿ ಫಾಸ್ಟ್ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಆ ಒಂದು ಡಿಗ್ರಿಯ ಯೂನಿವರ್ಸಿಟಿ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿದ್ದರೆ ನೀವು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಚೂಸ್ ಮಾಡ್ಕೋಬೋದು. ಅಂದರೆ ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳೋದು, ಅಂದರೆ ನೀವು ಇಲ್ಲಿ ರಾಣಿ ಅಂತ ಸರ್ಚ್ ಮಾಡಿದರೆ ನಿಮಗೆ ಇನ್ಸ್ಟಿಟ್ಯೂಟ್ ತೋರಿಸುತ್ತೆ, ಆ ಒಂದು ಯೂನಿವರ್ಸಿಟಿನ ಇಲ್ಲಿ ಚೂಸ್ ಮಾಡ್ಕೋದು. ಇಲ್ಲಿ ಬರೀ ಸರ್ಚ್ ಮಾಡೋದು, ಇಲ್ಲಿ ಇನ್ಸ್ಟಿಟ್ಯೂಟ್ನ ಸೆಲೆಕ್ಟ್ ಮಾಡೋದು, ನಿಮ್ಮ ಒಂದು ಯೂನಿವರ್ಸಿಟಿನ ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಾಲೇಜ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ. ನಿಮ್ಮ ಒಂದು ಕಾಲೇಜ್ ನೇಮ್ನ ಹಾಕ್ಕೊಳ್ಳಿ ಮತ್ತು ನಿಮ್ಮ ಒಂದು
ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ, ಅಥವಾ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ರಿಕಗ್ನೈಸ್ಡ್ ಬೈ ಅಂದರೆ ನಿಮ್ಮ ಒಂದು ಡಿಗ್ರಿ ಯಾವ ಒಂದು ರಿಕಗ್ನೈಸ್ಡ್ ಬೈ ಅಂದರೆ ಯಾವ ಒಂದು ಇದರಿಂದ ಆಗಿದೆ ಅಂದರೆ ಗೌರ್ಮೆಂಟಿಂದ ಗೌರ್ಮೆಂಟಿಂದ ಕಲ್ತಿದ್ದೀರಾ, ಅಥವಾ CBSEಯಿಂದ ಆ ಒಂದು ಕೋರ್ಸ್ ಕಂಪ್ಲೀಟ್ ಆಗಿದೆಯಾ, ಅಥವಾ UGCಯಿಂದ ಆಗಿದೆ ಅಂತ ನೀವು ಇಲ್ಲಿ ಕೇಳಿರ್ತಾರೆ. ನೀವು CBSE ಆಗಿದ್ದರೆ CBSE ಹಾಕೋಬೋದು, ಇಲ್ಲ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಆ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಅದನ್ನು ಹಾಕ್ಕೊಳ್ಳಿ. ಇದಾದ ತಕ್ಷಣ ನಿಮಗೆ ಒಂದು ಪಡೆದ ಅಂಕ ಮತ್ತು ಒಟ್ಟು ಅಂಕಗಳ ಬಗ್ಗೆ ವಿವರಣೆ ನೀಡಬೇಕಾಗುತ್ತೆ. ಟೋಟಲಾಗಿ ಇಲ್ಲಿ ಎಷ್ಟು ಅಂಕವನ್ನು ಇದೆಯಲ್ಲ ಆ ಅಂಕವನ್ನು ಹಾಕ್ಕೊಂಡು ಎಷ್ಟು ಅಂಕ ಪಡೆದಿದ್ದಿಲ್ಲ ಆ ಒಂದು ಡೀಟೇಲ್ಸ್ನಲ್ಲಿ ನೀಡಬೇಕಾಗುತ್ತೆ. ನೀವೇನಾದರೂ ಡಿಗ್ರಿ ಆಗಿದ್ದರೆ ಟೋಟಲ್ ಆಗಿ ಲಾಸ್ಟ್ ಸೆಮ್ನಲ್ಲಿ ಇರುತ್ತೆ, ಎಷ್ಟು ಅಂಕಕ್ಕೆ ಎಷ್ಟು ಅಂಕ ಪಡೆದಿದ್ದಂತ ಇಲ್ಲಿ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಈ ನೀಡಿದ ತಕ್ಷಣ ನೆಕ್ಸ್ಟು ಒಂದು ಕೋರ್ಸ್ ಡ್ಯೂರೇಷನ್ ಇರುತ್ತೆ, ಒಂದು ಕೋರ್ಸ್ ಅವಧಿ ಇರುತ್ತೆ. ನಿಮ್ಮದು ಆ ಒಂದು ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರೋದು, ಕೋರ್ಸ್ ಅವಧಿ ಎಷ್ಟು 3 ಇಯರ್ಸ್ ಇದೆ ಅಥವಾ 2 ಇಯರ್ಸ್ ಇದೆ ಅಂತ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಒಂದು ಪಾಸಿಂಗ್ ಇಯರ್ ಇರುತ್ತೆ, ಆ ಒಂದು ಪಾಸಿಂಗ್ ಇಯರ್ನ ನೀವು ಇಲ್ಲಿ ಫಿಲಪ್ ಮಾಡ್ಕೊಳ್ಳಿ. ಕೆಳಗೆ ಸ್ಕ್ರೋಲ್ ಮಾಡಿದರೆ ಕೋರ್ಸ್ ಕಾಂಬಿನೇಷನ್ಸ್ ಇರುತ್ತೆ. ನಿಮ್ಮ BSCಯಲ್ಲಿ ಆಗಿರ್ಬೋದು, ಯಾವ ಒಂದು ಕಾಂಬಿನೇಷನ್ ಮೂಲಕ ನೀವು BSCಯನ್ನು ಕಂಪ್ಲೀಟ್ ಮಾಡಿದ್ದೀರಾ, ಅಥವಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀರಾ, ಅಥವಾ ಒಂದು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದೀರಾ ಅಂತ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ನೋಡಿ, ನಮ್ಮ ಒಂದು ಕೋರ್ಸ್ ಕಾಂಬಿನೇಷನ್ ಬಯಾಲಜಿ ನೋಡಿ, ಕೋರ್ಸ್ ಕಾಂಬಿನೇಷನ್ ನೀವು ಇಲ್ಲಿ ಈ ರೀತಿಯಾಗಿ ಚೂಸ್ ಮಾಡ್ಕೋಬೋದು. ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಈ ರೀತಿಯಾಗಿ ನೀವು ಇಲ್ಲಿ ಕೋರ್ಸ್ ಕಾಂಬಿನೇಷನ್ ಯಾವಿದಾವೆ ನೋಡಿ, ನೀವು ಆ ಒಂದು ಕೋರ್ಸ್ ಕಾಂಬಿನೇಷನ್ ಹಾಕ್ಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ನೀವು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ 7 ಸ್ಟೆಪ್ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ಯಾವುದೇ ರೀತಿ ಇದನ್ನು ಮುಟ್ಬೇಡಿ. ಅಂದರೆ ಏನಾದರೂ ಯಾವ ಒಂದು ಸಂಸ್ಥೆಯಲ್ಲಿ ನೀವು ಎಕ್ಸ್ಪೀರಿಯನ್ಸ್ನ ಹೊಂದಿದ್ದೀರಾ ಅದನ್ನು ಡೀಟೇಲ್ಸ್ನ ಹಾಕ್ಕೊಳ್ಬೋದು. ಅದಾದ ತಕ್ಷಣ ನೀವು ಪ್ರಸ್ತುತ ಕೆಲಸ ಮಾಡ್ತಾಯಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇನ್ ಕೇಸ್ ಇಲ್ಲ ಆದರೆ ನೋ ಹಾಕ್ಕೊಳ್ಳಿ. ಸದ್ಯಕ್ಕೆ ನಿಮ್ದು ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಇನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲ ಸರ್ ಯಾವುದೇ ರೀತಿ ನಮ್ಮದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಇಷ್ಟೇ ಡ್ಯಾಶ್ ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೊನೆಯದಾಗಿ ಒಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ನೆಲ್ಲ ಒಂದು ಫೋಟೋ, ಒಂದು ಸಿಗ್ನೇಚರ್ ಮಾತ್ರ ಇರುತ್ತೆ. ಯಾವುದೇ ರೀತಿಯಾಗಿ ಇಷ್ಟೇ ರಿಸೈಜು ಅಂತ ಏನಿಲ್ಲ. ಟೋಟಲಾಗಿ ನಿಮಗೆ JPG ಫಾರ್ಮೆಟಲ್ಲಿ 1 MB ಒಳಗೆ ಇದ್ದರೆ ಫೋಟೋ ಅಪ್ಲೋಡ್ ಆಗುತ್ತೆ. ಸಿಂಪಲ್ ಇರುತ್ತೆ, ಏನಿಲ್ಲ. ನೀವು ಸಿಂಪಲಾಗಿ ನಿಮ್ಮ ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋನ ಕ್ರಾಪ್ ಮಾಡ್ಕೊಳ್ಳಿ. ಕ್ರಾಪ್ ಮಾಡ್ಕೊಂಡು ಡೈರೆಕ್ಟ್ ಅಪ್ಲೋಡ್ ಮಾಡಿಬಿಡಿ, ಅದು 1 MB ಒಳಗೆ ಇದ್ದೇ ಇರುತ್ತೆ. ಸಿಗ್ನೇಚರ್ನ ಸೈನ್ ಮಾಡ್ಕೊಳ್ಳಿ, ಅದನ್ನು ಸ್ಕ್ಯಾನ್ ಮಾಡಿ ಕ್ರಾಪ್ ಮಾಡ್ಕೊಂಡು ಇಲ್ಲಿ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಅಪ್ಲೋಡ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಪ್ಲೋಡ್ ಆಗುತ್ತೆ. ಇಲ್ಲಿ ನೀವು ಚೂಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫೈಲಿಂದ ಚೂಸ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಇಷ್ಟು ಅಪ್ಲೋಡ್ ಆದ ತಕ್ಷಣ ಇಲ್ಲಿ ಒಂದು ಸಲ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಏನೇನು ಇನ್ಫಾರ್ಮೇಷನ್ ಇಡಿರೋ ಪ್ರತಿಯೊಂದು ಡೀಟೇಲ್ಸ್ನ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿದೆ ಇಲ್ಲ ಅಂತ. ಇಷ್ಟು ಚೆಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಡಿಕ್ಲರೇಷನ್ ಇರುತ್ತೆ, ಎಲ್ಲ ಇನ್ಫಾರ್ಮೇಷನ್ಸ್ ಇರುತ್ತೆ. ಇಲ್ಲಿ ನೀವು ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇರುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮದು ಈಗ ಏನೇನು ಡೀಟೇಲ್ಸ್ ನೀಡಿರಲ್ಲ ಒಂದು ಡ್ರಾಫ್ಟ್ ಅಪ್ಲಿಕೇಶನ್ ಇರುತ್ತೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೋಬೋದು. ನಾನು ಏನೇನು ಇನ್ಫಾರ್ಮೇಷನ್ನ ನೀಡಿದ್ದೀನಿ ಕರೆಕ್ಟ್ ಆಗಿದೆಯಾ ಇಲ್ವಾ, ಫೋಟೋ ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಆಗಿದೆ ಇಲ್ಲ ಅಂತ ಒಂದು ಸಲ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ಚೆಕ್ ಮಾಡಿದ ಮೇಲೆ ನೀವು ಡೈರೆಕ್ಟಾಗಿ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದೆ. ಆರ್ ಯು ಶೂರ್ ವಾಂಟ್ ಟು ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ ಪೋಸ್ಟ್ ಆಯ್ಕೆ ಬರುತ್ತೆ, ಪೋಸ್ಟ್ ಸೆಲೆಕ್ಷನ್ಸ್ ಬರುತ್ತೆ. ಈಗಾಗಲೇ ನಾವು VU ಹಾಕಿದ್ದೀನಿ, ಅದು ಆಟೋಮೆಟಿಕ್ಕಾಗಿ ರಿಮೂವ್ ಆಗಿದೆ. ಈಗ ಲಾಸ್ಟ್ ಒಂದು ಏನು ಆಪ್ಷನ್ ಇದೆ ಅಂದರೆ ಒಂದೇ ಪೋಸ್ಟ್ ಇದೆ, ಲ್ಯಾಂಡ್ ಸರ್ವೈಯರ್ RK ಅಂತಿದೆ, ಅಂದರೆ ನಮ್ಮ ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಬರುತ್ತೆ. ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಕೆಟಗರಿಗೆ ಎಷ್ಟು ಅಮೌಂಟ್ ಇರುತ್ತೆ ಅಲ್ಲಿ ಪ್ರತಿಯೊಂದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಇಲ್ಲಿ ಪೇಮೆಂಟ್ ತೋರಿಸುತ್ತೆ, ಎಷ್ಟಿದೆ ನಿಮ್ಮ ಒಂದು ಕೆಟಗರಿಗೆ. 750 ಇದ್ದರೆ ಜನರಲ್ ಮೆರಿಟು, SC ST ಅಭ್ಯರ್ಥಿಗಳಾದರೆ 500 ರುಪೀಸು, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದರೆ 250 ರುಪೀಸ್ ಇರುತ್ತೆ. ಈ ರೀತಿಯಾಗಿರುತ್ತೆ. ಇಲ್ಲಿ ಪೇಮೆಂಟ್ ತೋರಿಸುತ್ತೆ. ಇದಾದ ತಕ್ಷಣ ಇಲ್ಲಿ ಪ್ರೊಸೀಡ್ ಟು ಫೀ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಒಂದು ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು UPI ಮೂಲಕ, UPI ಅಂದರೆ ಅಲ್ಲಿ UPI ಅಂದರೆ ಫೋನ್ಪೇ ಇರುತ್ತೆ, ಆ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋನ್ಪೇ ಬಂದ ತಕ್ಷಣ ನಿಮ್ಮ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಹೋಗುತ್ತೆ. ಅಲ್ಲಿ ಪಿನ್ ಹಾಕ್ಕೊಳ್ಳಿ, ಪಿನ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗುತ್ತೆ. ಪೇಮೆಂಟ್ ಆದ ತಕ್ಷಣ ನೆಕ್ಸ್ಟು ನೋಡ್ಕೊಳ್ಳೋಣ. ಪೇಮೆಂಟ್ ಆದ ತಕ್ಷಣ ನೆಕ್ಸ್ಟ್ ಡೈರೆಕ್ಟಾಗಿ ಈ ರೀತಿಯಾಗಿ ಪೇಡ್ ಅಂತ ಬಂದುಬಿಡುತ್ತೆ. ಪೇಡ್ ಅಂತ ಬಂದ ತಕ್ಷಣ ಆ ಒಂದು ಪ್ರಿಂಟೌಟನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಬಂದಿರುತ್ತೆ. ವ್ಯೂ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಪೇಮೆಂಟ್ನ ಮಾಡ್ಕೋಬೋದು. ಈ ರೀತಿಯಾಗಿ ಪೇಮೆಂಟ್ ಮಾಡಿದ್ರೆ ನಿಮ್ಮದು ಲ್ಯಾಂಡ್ ಸರ್ವರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ ಹಾಗೆ. ನೆಕ್ಸ್ಟ್ ನೀವೇನು ಮಾಡಬೇಕು, ಫೈನಲ್ ಪ್ರಿಂಟೌಟ್ನ ತೆಗೆದುಕೊಳ್ಬೇಕಲ್ಲ, ಅದಕ್ಕೆ ನೀವು ಇಲ್ಲಿ ಏನು ಮಾಡಬೇಕು, 3 ಲೈನ್ಸ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಪೋರ್ಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ರಿಪೋರ್ಟ್ ಸೆಂಟರ್ಸ್ ಅಂತ ಇರುತ್ತೆ ನೋಡಿ,
ಇಲ್ಲಿ ಸೆಂಟರ್ ಇದೆಯಲ್ಲ, ರಿಪೋರ್ಟ್ ಸೆಂಟರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಇಲ್ಲಿ ನೀವು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ PDF ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೋದು. ಈ ರೀತಿಯಾಗಿ ಅಲ್ಲಿ ಡೌನ್ಲೋಡ್ ಆಗುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇದು ಕೊನೆಯದಾಗಿ ಪೇಮೆಂಟ್ ಆಗಿದ್ರ ಜೊತೆಗೆ ಇದು ಪ್ರಿಂಟೌಟ್ ಇರುತ್ತೆ, ಅದಕ್ಕೆ ನೀವು ಕಂಪಲ್ಸರಿ ಪ್ರತಿಯೊಬ್ಬರು ಪ್ರಿಂಟೌಟ್ನ ತೆಗೆದುಕೊಳ್ಳಿ. ಈ ರೀತಿಯಾಗಿ ಸುಲಭವಾಗಿ ಒಂದು ಭೂಮಾಪಕರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ಕೊನೆಯದಾಗಿ ನಿಮ್ಮದು ಪೇಮೆಂಟ್ ಆಗಿದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಇಲ್ಲಿ ಶೋ ಆಗುತ್ತೆ. ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ಕೊಳ್ಳಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕ್ವಿಕ್ ಆದ ಇನ್ಫಾರ್ಮೇಷನ್ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.